ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಗುರು ಸಚ್ಚಿದಾನಂದ ಪರಬ್ರಹ್ಮಣೇ ನಮಃ. ದೇವಿ ಮಹಾತ್ಮೆ 1ನೇ ಅಧ್ಯಾಯ 37ನೇ ಶ್ಲೋಕ. ಆರು ಈಶ್ವರರೆನಲು ಜಗವು ಶರೀರವಾಗಿಹ ಜಗದ ತುಂಬಲು ತೋರುತಿಹ ರೂಪಗಳು ಶಿರ ನಾಮಗಳು ಕಾಲುಗಳು. ಮೇರು ಪರ್ವತ ಸಾಗರವು ನದಿ ವೀರ ಕೇಳ್ನಿ ಸರ್ವವಾತನು ತೋರುತಿಹನು ವಿರಾಟನೊಂದು ಭೀಶ್ವರನು ಎಂದ. ಇಲ್ಲಿ ಸಾಮಾನ್ಯವಾಗಿ ಅರ್ಥ, ಈ ಈಶ್ವರನ ಶರೀರ ಹೇಗಿರ್ತದೆ ಅಂತ ಕೇಳಿದರೆ, ಇಲ್ಲಿ ಇರ್ತಕ್ಕಂಥ ಹೊರಗಡೆ ನಮಗೆ ಕಾಣಿಸ್ತಕ್ಕಂಥ ಎಲ್ಲ ಪರ್ವತಗಳು, ಸೂರ್ಯ ಚಂದ್ರಾದಿಗಳು, ನದಿ, ಸಮುದ್ರ, ಇನ್ನು ಕೈಕಾಲುಗಳು ಯಾರು ನಮ್ಮವೇ, ಬೇರೆ ಮನುಷ್ಯರು, ಪ್ರಾಣಿಗಳು ಎಲ್ಲವೂ ಸೇರಿಸಿ ಭಗವಂತನ ಈಶ್ವರನ ಶರೀರ. ಇದು ಶಾಸ್ತ್ರ ಹಿಂಗೆ ಹೇಳ್ತದೆ. ನಮಗೇನು ಅನ್ನಿಸ್ತದೆ, ನೀವು ಹಿಂಗೆ ಹೇಳಿದ್ರೆ ನಾನು ಹೆಂಗೆ ನಂಬೋದು ಅಂತ ಮನಸ್ಸಿನ ಪ್ರಶ್ನೆ ಇದು, ನಿಮ್ಮದಲ್ಲ ಇದು. ಸಹಜವಾಗಿ ಮನಸ್ಸು ಕುತೂಹಲವಾಗಿ, ಇದಕ್ಕೆ ಪುರಾಣ ಅಂತಾರ್ರಿ, ಸುಮ್ಮನೆ ಕಥೆಗಳು ಹೇಳ್ತಾರೆ, ಭಗವಂತ ಅಂತ ಹೆಂಗೆ ತಿಳಿಯೋದು ಅವನ್ನ? ನಿಮಗೆ ಕೆಲವು ಸನ್ನಿವೇಶ ಹೇಳಿದರೆ ಬೇಗ ಗೊತ್ತಾಗತ್ತೆ. ಸಾಮಾನ್ಯವಾಗಿ ನಮಗೇನೋ ಒಂದು ಸಮಸ್ಯೆ ಇರ್ತದೆ. ಒಬ್ಬ ವ್ಯಕ್ತಿ ಒಬ್ಬ ಸ್ವಭಾವದಿಂದ ಅವನು ನಮಗೆ ತೊಂದರೆ ಕೊಡ್ತಾ ಇರ್ತಾನೆ ಅಥವಾ ಏನೋ ಮಾಡ್ತಾ ಇರ್ತಾನೆ ಅಂದರೆ ನಾವು ಅವನ್ನ ಬಿಡಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ. ಅಂತ ಯಾರೋ ಒಬ್ಬರು ಬಂದರು, ಸ್ನೇಹಿತರು ಬಂದರು, ಮೋಸ ಮಾಡಿದರು, ಇವನು ಸ್ನೇಹ ಬೇಡ ಅಂತ ಅವನು ಕಿತ್ತು ಬಿಸಿ ಹಾಕಿದ್ವಿ. ಮತ್ತೆ ಸ್ವಲ್ಪ ದಿವಸ ಆದಮೇಲೆ ಮತ್ತು ಅಂಥದೇ ಯಾರೋ ಒಬ್ಬರು ಸೇರಿಕೊಳ್ತಾರೆ, ಮತ್ತು ಅದೇ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾರೆ. ಇದು ಅನುಭವ ಜೀವನದಲ್ಲಿ ಆಗಿರ್ತದೆ. ಇದರಿಂದ ಅರ್ಥ ಏನಾಯಿತು? ಈಗ ಅಲ್ಲಿ ಮನುಷ್ಯರು ಬಂದವರೆಲ್ಲ ಅದಕ್ಕೆ ಒಂದು ಡಿಸೈಡ್ ಸ್ಟೇಟ್ಮೆಂಟ್ ಕೊಡ್ತಾನೆ, ಯಾರನ್ನೂ ಫ್ರೆಂಡ್ಸ್ ನಂಬಾರ್ದು, ಯಾರನ್ನೂ ಬಂಧುಗಳು ನಂಬಾರ್ದು ಅಂತೇಳಿ ಸ್ಟೇಟ್ಮೆಂಟ್ ಕೊಡ್ತಾನೆ. ಇದು ಮಾಡ್ತಾ ಇರೋದು ಅವ್ರದ್ದೆಲ್ಲ ತಪ್ಪು. ನಿನ್ನ ಪ್ರಾರಬ್ಧ ಕರ್ಮ ಏನಿದೆ ಅದಕ್ಕೆ ತಕ್ಕಂತೆ ಅವರುಗಳು ಬಂದು ನಿನ್ನ ಜೀವನದೊಳಗೆ ಪ್ರವೇಶ ಮಾಡಿ ಆ ಸಮಸ್ಯೆಯನ್ನು ಅದನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದ್ರ ಹಿಂದೆ ಇರ್ತಕ್ಕಂಥ ಶಕ್ತಿ ಈಶ್ವರರ್ಯಾರೆನಲು ಅಂತ ಇಲ್ಲಿ ಹೇಳಿದ್ರು. ಅದ್ರ ಹಿಂದೆಗಡೆ ಇರ್ತಕ್ಕಂಥ ಶಕ್ತಿ, ಅವನ ಶರೀರ, ಅವನ ಹೇಗೆ ನಮ್ಮ ಶರೀರ, ನಾವು ಕೈ ಹೆಂಗೆತ್ತಿದ್ರೆ ಕೈ ಎತ್ತೀವಿ, ಕೈ ಇಳಿಸಂದ್ರೆ ಇಳಿಸ್ತೀವಿ, ನಮ್ಮ ಅಧೀನದಲ್ಲಿದೆ. ಇವು ನಾವೆಲ್ಲರೂ ಕೂಡ ಈ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಂದು ಕೂಡ ಅವನ ಅಧೀನದಲ್ಲಿದೆ. ಅವನು ಹೇಗೆ ಕೆಲಸ ಮಾಡ್ತಾನೋ, ಅವನು ಹೇಗೆ ಹೇಳ್ತಾನೋ ಆ ಕೆಲಸ ಮಾಡ್ತಾ ಇದೆ. ಈಗ ನಮಗೇನೋ ನೋವಾಯಿತು ಅಂದರೆ ಅದಕ್ಕೆ ಯಾರ ಕಾರಣ? ಈಗ ಈ ಥರ ಬಂಧುಗಳು ಯಾರೋ ಸಮಸ್ಯೆ ಕೊಡ್ತಾ ಇರ್ತಾರೆ, ಅಂಥವ್ರು ಹೋದ್ಕೊಳ್ಳಿ ಮತ್ತು ಅಂಥವರೇ ಒಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿ ಪ್ರವೇಶ ಆಗ್ತಾರೆ ಸಹಜ. ಅದು ಅಥವಾ ವ್ಯಕ್ತಿಗಳು ಆಗಿರ್ಬೋದು, ಕೆಲವು ಪರಿಸ್ಥಿತಿಗಳು, ಮತ್ತು ಇಂಥದೇ ಪರಿಸ್ಥಿತಿ ಬಂದು ಈ ಪರಿಸ್ಥಿತಿ ಮುಗಿದೋಯ್ತು, ಮತ್ತು ಅಂಥದೇ ಒಂದು ಪರಿಸ್ಥಿತಿ ನಮ್ಮ ಜೀವನದೊಳಗೆ ಬರ್ತಾ ಇರ್ತದೆ. ಇದೆಲ್ಲ ಹಿಂದೆ ಆಡ್ತಕ್ಕಂಥ ನಾಟಕ ಯಾರು? ಸೂತ್ರಧಾರ ಅವನೊಬ್ಬನೇ. ಈ ಶರೀರ ಎಲ್ಲವೂ ಏನು ಪ್ರಪಂಚದಲ್ಲಿ ಏನು ಕಾಣಿಸ್ತಕ್ಕಂಥ ರೂಪ ನಾಮಗಳೆಲ್ಲವೂ ಕೂಡ ಆ ಭಗವಂತನೇ ಅಂತ ಭಾವನೆ ನಮಗೆ ಬರಬೇಕಾಗುತ್ತೆ. ಅದೊಂದು ಬಂದರೆ ಏನಾಗುತ್ತೆ, ನಾವು ಅದರಿಂದ ಬಿಡಿಸ್ಕೊಳ್ಳಲಿಕ್ಕೆ ದಾರಿ ಆಗುತ್ತೆ. ಯಾಕೆ ಬಿಡಿಸ್ಕೊಳ್ಳೋಕೆ ದಾರಿ ಆಗುತ್ತೆ? ಇನ್ನೂ ಒಂದು ಉದಾಹರಣೆ ಹೇಳಿ ನಿಮಗೆ ಇದರ ಬಿಡಿಸ್ಕೊಳ್ಳೋಕ್ಕೆ ದಾರಿ ಎಲ್ಲಿಂದ ಆಗುತ್ತೆ ಅನ್ನೋದು ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಂದೇನೆಂದರೆ, ಈಗ ಕೆಲವ್ರು ಏನು ಮಾಡ್ತಾರೆ, ಕೆಲವೊಂದು ಸಂದರ್ಭ ನೋಡ್ತೀವಿ, ಕೆಲವೊಂದು ಆಕ್ಸಿಡೆಂಟ್ ಆಗಿ ಬಸ್ಸುಗಳು ಓಡೋಗ ಅವನು ಹತ್ತಾನೆ ಅರ್ಜೆಂಟಾಗಿ, ನಿಲ್ಲಿಸೋದಿಲ್ಲ, ಅದು ನಿಲ್ಲಿಸಿ ತಡಿಸಿ ಹತ್ತಾನೆ. ಸ್ವಲ್ಪ ಹೊತ್ತು ಹೋದ್ಮೇಲೆ ಅದು ಆ್ಯಕ್ಸಿಡೆಂಟ್ ಆಗಿ ಅವನು ಮೃತ ಹೋಗ್ತಾನೆ ಅಥವಾ ಏನೇ ಆ್ಯಕ್ಸಿಡೆಂಟ್ ಆಗುತ್ತೆ. ಅವಾಗ ಏನಾಗಿತ್ತು? ಸುಮ್ಮನೆ ಒಂದು ನಿಮಿಷ ಇದ್ದಿದ್ರೆ, ಬಸ್ ಮಿಸ್ ಆಗಿದ್ರೆ ಪರವಾಗಿಲ್ಲ, ಅವಸರದಾಗ ಹೋಗಿ ಅಲ್ಲಿ ಕರ್ಸ್ಕೊಂಡದ್ದು ಯಾರು? ಒಂದು ಸೂತ್ರ ಇದೆ, ಆ ಈಶ್ವರ ಎಲ್ಲ ಅಧಿಪತಿ ಅವನಿದ್ದಾನೆ, ಅವನು ಎಲ್ಲ ನಡೆಸ್ತಾ ಇದ್ದಾನೆ. ನಾವು ಮತ್ತೇನು ಮಾತಾಡ್ತೀವಿ? ಆ ಬಸ್ ಆ್ಯಕ್ಸಿಡೆಂಟ್ ಆಯಿತು, ಅದಕ್ಕೆ ನನಗೆ ಹಿಂಗಾಯಿತು, ಅವ್ರು ನನಗೆ ಮೋಸ ಮಾಡಿದರು, ಅದಕ್ಕೆ ಹಿಂಗಾಯಿತು. ಈ ಭಾವನೆ ನಾವು ವ್ಯಕ್ತಪಡಿಸ್ತಿದ್ದೀವಿ ಅಂದರೆ ಮತ್ತೆ ಅಂತಹ ಸನ್ನಿವೇಶವನ್ನು ಮತ್ತೆ ನಾವು ಕರೆಸ್ಕೊಳ್ತಾ ಇದ್ದೀವಿ ಜೀವನದೊಳಗೆ ಅಂತ ಅರ್ಥ. ಇದಕ್ಕೆ ಇದರ ರಹಸ್ಯ ತಿಳ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು. ಪ್ರತಿಯೊಂದು ನಾವು ರೆಸ್ಪಾಂಡ್ ಮಾಡ್ತೀವಿ, ಓಹೋ ಭಗವಂತ ನನಗೆ ಹೀಗೆ ಕೊಟ್ಟಿದ್ದಾನೆ ಅಂತ ಅದಕ್ಕೆ ರೆಸ್ಪಾಂಡ್ ಮಾಡೋದು, ಸ್ವೀಕಾರ ಮಾಡಿದರೆ ಆ ಕರ್ಮ ಅಲ್ಲಿ ತೊಲಗೋಗ್ತದೆ. ಅದನ್ನು ಕರ್ಮವನ್ನು ಬೆಳೆಸ್ಕೊಳ್ಳೋಕ್ಕೆ ಏನು ಮಾಡ್ತೀವಿ? ಅದನ್ನು ನಿಂದನೆ ಮಾಡ್ತೀವಿ, ದೂಷಣೆ ಮಾಡ್ತೀವಿ, ಮತ್ತೇನೋ ಮಾಡ್ತೀವಿ, ಅದು ಪ್ರತಿಭಟನೆ ಮಾಡ್ತೀವಿ, ಏನೋ ಒಂದು ಮಾಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಈ ಬಾಹ್ಯ ಪ್ರಪಂಚದಲ್ಲಿ ಎಷ್ಟು ಹೀಗೆ ನಾವು ಪ್ರತಿಘಟನೆ
ಪ್ರತಿಯಾಗಿ ಮಾಡ್ತಕ್ಕಂಥ ಪ್ರತಿ ಕೆಲಸಗಳೇನಿವೆ ಅವು ಏನಾಗ್ತವೆ ಅಂದರೆ ಮತ್ತೆ ಅದೇ ಸನ್ನಿವೇಶನ ತರಲಿಕ್ಕೆ ದಾರಿಗಳಾಗ್ತವೆ. ಹಾಗಾಗಿ ಈ ಭಗವಂತ ಎಲ್ಲವೂ ಅನ್ನುವಂಥ ಭಾವ ನಮಗೊಂದು ಬಂದರೆ, ಹೇ ಸ್ವಾಮಿ ನೀನೇ ಎಲ್ಲ ಇದೆಯಾ, ನೀನೇ ರಕ್ಷಣೆ ಮಾಡು ಅಂತ ಕೇಳಿಕೊಂಡ್ರೆ ಅವೇ ಸನ್ನಿವೇಶಗಳು ನಮ್ಮನ್ನು ಬದಲು ಮಾಡ್ಬೋದು. ಕೆಲವರು ಅದೇ ಬಸ್ ಹೋಗ್ತಾ ಇರ್ತಾರೆ, ಆ್ಯಕ್ಸಿಡೆಂಟ್ ಆಗೋದು, ಆ ಬಸ್ ಅವಸರಕ್ಕೆ ಯಾರು ಹೇಳಿ ಒಬ್ಬರು ಇಳಿಸ್ತಾರೆ. ನೀನು ಇಳಿಸಿದ್ದಕ್ಕಪ್ಪ ನಾನು ಬದುಕಿದೆ, ಇಲ್ಲ ಅಂದರೆ ಎಲ್ಲರೂ ಸತ್ತೋದ್ರು ಆ ಬಸ್ನೊಳಗೆ, ನಾನು ಉಳಿದದ್ದು ನಿನ್ನಿಂದ. ಅವ್ರು ಉಳಿಸಿದ್ದ ಅವರೊಳಗೆ ಆ ಚೈತನ್ಯ, ಭಗವತ್ ಚೈತನ್ಯ ಬಂದು ಅವ್ರನ್ನ ಇಳಿಸ್ತು. ಹತ್ತಲಿಕ್ಕೆ ಒಬ್ಬನು ಸಾಯಲಿಕ್ಕೆ ಕಾರಣ ಅದೇ, ಇಳಿಲಿಕ್ಕೂ ಕಾರಣ ಅದೇ. ಹೀಗೆ ಸೂಕ್ಷ್ಮವಾಗಿ ಗಮನಿಸಿದರೆ ಸರ್ವವು ಭಗವತ್ ಸ್ವರೂಪದಲ್ಲಿದೆ, ಆ ಭಗವಂತನೇ ಎಲ್ಲ ಕಡೆಗಿದ್ದಾನೆ ಅಂತ ಭಾವಸ್ಫುರಣೆ ನಮಗೆ ಆಗಲಿಕ್ಕೆ ಈ ಪುರಾಣಗಳು ಸಾಕಷ್ಟು ಸಹಾಯ ಮಾಡ್ತಾ ಇದ್ದಾವೆ. ಈ ಪುರಾಣಗಳು ಇರೋದ್ರಿಂದನೇ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿ ಎಲ್ಲ ಕೂಡ ಉಳಿಯುವಂಥದ್ದಾಗಿದೆ, ಉಳಿತಾ ಇದೆ, ಇನ್ನು ಪ್ರಸಾರ ಆಗ್ತಾಯಿದೆ. ಇಲ್ಲಾಂದರೆ ಯಾವತ್ತೂ ಸರ್ವನಾಶ ಆಗಿರೋದು. ಎಷ್ಟೋ ಧರ್ಮಗಳು ಹೋಗಿದ್ದಾವೆ, ಆದರೆ ನಮ್ಮ ಭಾರತೀಯ ಸನಾತನ ಯಾಕೆ ಹೇಳ್ತೀವಿ ಅಂದರೆ ಇಂಥ ಸೂಕ್ಷ್ಮವಾಗಿ ಆ ವೇದವ್ಯಾಸರು, ಗುರುಪೂರ್ಣಿಮೆಯನ್ನು ಮುಗೀತು, ಆ ವೇದವ್ಯಾಸರು ಎಷ್ಟು ಮಾಡಿದ್ದಾರೆ ಅಂದರೆ ಸಹಕಾರ, ಎಷ್ಟು ಜನ್ಮಗಳು ಕೂತ್ಕೊಂಡು ಮಾಡಿದರೂ ಅದನ್ನ ಮಾಡಲಿಕ್ಕಾಗೋದಿಲ್ಲ. ಅಂಥಷ್ಟು ಕೆಲಸಗಳನ್ನು, ಅಂಥಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ. 18 ಪುರಾಣಗಳನ್ನು ಬರೆದಿದ್ದಾರೆ ಅವರು. 18 ಪುರಾಣಗಳು ಒಬ್ಬೊಬ್ರಿಗೆ ಅವರೊಬ್ಬರು ಇಷ್ಟ. ಈಗ ಅಮ್ಮನ ಪ್ರೀತಿದೆ, ಅಮ್ಮನಿಗೆ ಸಂಬಂಧಪಟ್ಟ ದೇವಿ ಮಹಾತ್ಮೆ, ವಿಷ್ಣು ಪುರಾಣ, ಶಿವಪುರಾಣ, ಹೀಗೆ ಅನಂತವಾಗಿ ಅವರು ಎಷ್ಟು ವ್ಯಾಸ ಮಾಡಿದ್ದಾರೆ. ಅದಕ್ಕೆ ವ್ಯಾಸ ಪೂರ್ಣಿಮೆ ಅಂತ ಕರಿತೀವಿ. ಈ ರೀತಿ ಆ ಗುರುಗಳಿಗೆ ಸ್ಮರಣೆ ಇಂಥ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ. ಯಾಕಂದರೆ ಇಂಥ ಒಳ ಅರ್ಥವನ್ನು ಇದರೊಳಗೆ ನಾವು ತಗೊಂಡ್ರೆ ನಮ್ಮ ಜೀವನಗಳೆಷ್ಟು ಉದ್ಧಾರ ಆಗ್ತವೆ, ಅದು ಬಹಳ ಮುಖ್ಯ. ಅದನ್ನು ಹೇಳಲಿಕ್ಕೆ ಈಶ್ವರನು ಯಾವ ರೂಪದಲ್ಲಿದ್ದಾನೆ ಅನ್ನೋದು ನಮಗೊಂದು ಗ್ರಹಣೆ ಆದರೆ ನಾವು ಎಚ್ಚರವಾಗಿರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಮುಖ್ಯ. ಫಂಡಮೆಂಟಲ್ ಇಲ್ಲಿ ಆಗ್ತಾ ಇರೋದೇನೆಂದರೆ ಬೇಸ್ ಆಗ್ತಾ ಇದ್ದಾರೆ. 1ನೇ ಅಧ್ಯಾಯದಲ್ಲಿ ಬೇಸ್ಮೆಂಟ್ ರೆಡಿ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರೂ ಕೂಡ ಇದನ್ನು ನಾವು ಪ್ರತಿ ದಿವಸ ತಿಳಿಯೋಣ ಅಂಥೇಳಿ ನಮಸ್ಕಾರ. ಮುಂದಿನ ಪದ್ಯವನ್ನು ಮತ್ತೆ ನೋಡೋಣ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೆ ನಮಃ.